ಶಿಕ್ಷಕರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಶಾಲೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ನಡ ನಾಡು ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ನೆನೆದು ಈ ಹಬ್ಬದ ಆಚರಣೆಯಾಗಿದೆ. ಅದಕ್ಕೋಸ್ಕರವಾಗಿಯೇ ನಾವು ಇಲ್ಲಿಗೆ ಒಂದಾಗಿ ಸೇರಿದ್ದೇವೆ. ಕರ್ನಾಟಕವು ನಮ್ಮ ಹೆಮ್ಮೆಯ ನಾಡು. ಇದು ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕವಾಗಿ ದೇಶಕ್ಕೆ ಅಪಾರ ಕೊಡುಗೆಯನ್ನು ನೀಡಿದೆ. ನಮ್ಮ ರಾಜ್ಯವು ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಗೌರವದಿಂದ ಇಂದಿನ ಸಿಲಿಕಾನ್ ವ್ಯಾಲಿ ತಲುಪಿದೆ. ಇದು ದೇಶದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಿದೆ. ಈ ಎಲ್ಲ ಹೆಮ್ಮೆಯ ಸಂಗತಿಗಳನ್ನು ಹೊಂದಿರುವ ಕನ್ನಡ ನಾಡು ಅತಿ ಹೆಚ್ಚಿನ ಬಗ್ಗೆಯನ್ನು ತಿಳಿಯಲು ನಮ್ಮ ಹೊಸ ಪೀಳಿಗೆಗಳಿಗೆ ಅಷ್ಟೊಂದು ಅರಿವಿಲ್ಲದಿರುವುದು ದುರಂತಕರವಾಗಿದೆ. ಈ ಹೊಸ ಪೀಳಿಗೆಗಳಿಗೆ ಆ ಒಂದು ಪ್ರೇರಣೆ ನೀಡುವುದು ನಮ್ಮ ಕರ್ತವ್ಯ ಆಗಿದೆ. ಇತ್ತೀಚಿನ ಮಕ್ಕಳಿಗೆ ಈ ದಿನಗಳಲ್ಲಿ ನಮ್ಮ ಬೆಂಗಳೂರಿನ ಬಗ್ಗೆಯೇ ಅರಿವು ಇಲ್ಲದಿರುವುದು ಇನ್ನು ಮತ್ತೊಂದು ದುರಂತರ. ಹೀಗಾಗಿ ರಾಜ್ಯದ ಪ್ರಮುಖ ವಿಷಯಗಳ ಬಗ್ಗೆ ಅರಿವು ನೀಡುವುದು ನಮ್ಮ ಒಂದು ಕರ್ತವ್ಯವಾಗಿದೆ. ಇದಕ್ಕೆ ಒಂದು ಉದಾಹರಣೆ, ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿಯೇ ಇರುವ ಒಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಕೇಳಿದರೆ ಅವರಿಗೆ ಪ್ರಶ್ನೆಗೆ ಉತ್ತರವಿಲ್ಲ. ಅದಕ್ಕೋಸ್ಕರವಾಗಿಯೇ ನಾವು ಕರ್ನಾಟಕದ ಎಲ್ಲ ಮುಖ್ಯ ಊರುಗಳಲ್ಲಿರುವ ಮತ್ತು ಮುಖ್ಯ ಅತಿಥಿಗಳಾಗಿರುವ ಬಹಳಷ್ಟು ಅವರಿಗೆ ನಮ್ಮ ದೇಶಕ್ಕೋಸ್ಕರವಾಗಿ ಮತ್ತು ರಾಜ್ಯಕ್ಕಾಗಿ ಅವರು ಮಾಡಿರೋ ದೊಡ್ಡ ವಿಷಯಗಳ ಅರಿವು ಅವ್ರಿಗೆ ಇಲ್ಲದಿರುವ ಕಾರಣದಿಂದ ನಾವು ನಮ್ಮ ಈಸಾ ಸಂಸ್ಥೆಯಿಂದ ಒಂದು ಸಣ್ಣ ಪುಟ್ಟ ಹೆಜ್ಜೆಗಳನ್ನು ಮುಂದಿಟ್ಟಿದ್ದೇವೆ. ಇದರಲ್ಲಿ ಮೊದಲನೇ ಹೆಜ್ಜೆ ಏನೆಂದರೆ, ಈ ಒಂದು ಕನ್ನಡ ರಾಜ್ಯೋತ್ಸವ 69ನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಸುಮಾರು 1 ತಿಂಗಳಿಂದ ಆಚರಣೆ ಮಾಡುತ್ತಿದ್ದೇವೆ. ಇದೆಲ್ಲವನ್ನು ಮನಗೊಂಡು ಮಕ್ಕಳಲ್ಲಿ ಕರ್ನಾಟಕದ ಬಗ್ಗೆ ಮೂಲಭೂತ ಅರಿವು ಮೂಡಿಸಲು ನಾವು ಕರ್ನಾಟಕ ಕಥಾನಕ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಪುಸ್ತಕವನ್ನು ನಮ್ಮ ಶಾಲೆಯ ಮಕ್ಕಳೆಲ್ಲರಿಗೂ ನೀಡಿದ್ದೇವೆ. ನಮ್ಮ ಶಾಲೆಯ ಮಕ್ಕಳಿಗೆ ಮಾತ್ರ ನೀಡಿದರೆ ಅದು ಸ್ವಾರ್ಥಿಯಾಗುತ್ತೇವೆ ನಾವು. ಆದುದರಿಂದ ಬಾಗಲೂರಿನಲ್ಲಿ ಇರುವ ನಮ್ಮ ಅಕ್ಕಪಕ್ಕ ಶಾಲೆಗಳಿಗೂ ನೀಡಿದ್ದೇವೆ. ಪುಸ್ತಕ ನೀಡಿದರಲ್ಲಿ ಮಾತ್ರ ನಮ್ಮ ಕೆಲಸ ಮುಗಿಯುವುದಿಲ್ಲ. ಅವರಿಗೆ ಅದರ ಪುಸ್ತಕದಲ್ಲಿ ಇರುವ ಒಂದು ವಿಷಯಗಳನ್ನು ಓದಿ ಅರಿತು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಮೂಡಿಸಲು ನಾವು ನವೆಂಬರ್ 27ರಂದು ಸಾಮರ್ಥ್ಯ ಸಮರ ಎಂಬ ಇಂಟರ್ ಸ್ಕೂಲ್ ಕ್ವಿಜ್ ಕಾಂಪಿಟೇಷನನ್ನು ಆಯೋಜಿಸಿದ್ದೇವೆ. ಈ ಸ್ಪರ್ಧೆ ತುಂಬ ಯಶಸ್ವಿಯಾಗಿ ಎಲ್ಲ ಶಾಲೆಗಳ ಮಕ್ಕಳಲ್ಲಿ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಮೂಡಿಸಿದೆ. ನಮ್ಮ ರಾಜ್ಯದ ಹೆಮ್ಮೆ ಹೆಚ್ಚಿಸಲು ನಾವು ಮತ್ತೊಂದು ಸಣ್ಣ ಹೆಜ್ಜೆಯನ್ನು ಪ್ರಯತ್ನಿಸಿದ್ದೇವೆ. ಇಂದು ನಮ್ಮ ಮುಖ್ಯ ಅತಿಥಿಯಾಗಿ ಬರಲಿರುವ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕ ಅವರನ್ನು ಆಹ್ವಾನಿಸಿರುವುದು ನಮ್ಮ ಶಾಲೆ ಮತ್ತು ರಾಜ್ಯದ ಹೆಮ್ಮೆಯ ಕ್ಷಣವಾಗಿದೆ. 113 ವರ್ಷದ ತಿಮ್ಮಕ್ಕ ಅವರ ಆತ್ಮವಿಶ್ವಾಸ, ದೃಢತೆ ಮತ್ತು ಸಾಧನೆ ನಮ್ಮೆಲ್ಲರಿಗೂ ಒಂದು ಪ್ರೇರಣೆಯಾಗಿದೆ. ವಯಸ್ಸು ಅಡ್ಡಿಯಾಗುವುದಿಲ್ಲ. ಒಬ್ಬ ಮನುಷ್ಯನ ದೃಷ್ಟಿ, ಪ್ರಯತ್ನ ಇವೆಲ್ಲವೇ ಯಶಸ್ವಿಗೆ ಮಾರ್ಗಸೂಚಿಯಾಗಿರುತ್ತದೆ. ಈ ಒಂದು ವಿಷಯಕ್ಕೆ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಒಂದು ಜೀವಂತ ಉದಾಹರಣೆಯಾಗಿದ್ದಾರೆ. ಪೋಷಕರಾಗಿ, ಶಿಕ್ಷಕರಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ತಿಮ್ಮಕ್ಕ ಅವರನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು. ಅವರು ನಮಗೆ ನಂಬಿಕೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬ ಒಂದು ಪಾಠವನ್ನು ಕಲಿಸಿದ್ದಾರೆ. ಕನ್ನಡದ ಪ್ರಸಿದ್ಧ ಮಾತು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬುದು. ಈ ಒಂದು ಮಾತಿಗೆ ನಾನು ಸೇರಿಸಲು ಇಚ್ಛಿಸುವುದೇನೆಂದರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ಜೊತೆಯಲ್ಲಿ ನಾವೆಲ್ಲರೂ ಮಾನವರಾಗಿದ್ದರೆ ಮಾತ್ರ ಇವೆಲ್ಲವನ್ನು ಕಲಿತು ಮುಂದಕ್ಕೆ ಸಾಗಬಹುದು. ನಮ್ಮ ಶಾಲೆಯ ಪ್ರಯತ್ನ ಈ ಒಂದು
ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪ್ರಯತ್ನ ಪ್ರಾಮಾಣಿಕವಾದರೂ ಅದನ್ನು ಯಶಸ್ಸು ಮಾಡುವುದು ನಿಮ್ಮ ಪ್ರೀತಿ ಮತ್ತು ಬೆಂಬಲವಾಗಿದೆ. ಈ ನಿಮ್ಮ ಬಾಂಧವ್ಯ ಸದಾ ಬೆಳಗುತ್ತಿರಬೇಕೆಂಬುದು ಪೋಷಕರಲ್ಲಿ ನನ್ನ ಒಂದು ವಿನಂತಿ. ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು. ಜೈ ಕನ್ನಡ, ಜೈ ಕರ್ನಾಟಕ.